ಹೊಳೆನರಸೀಪುರ ಪಟ್ಟಣದ ಸಾರ್ವಜನಿಕ ಸಮುದಾಯ ಭವನದಲ್ಲಿ ಶ್ರೀ ಹನುಮ ಜಯಂತ್ಯೋತ್ಸವ ಪ್ರಯುಕ್ತ ಆಯೋಜನೆ ಮಾಡಿದ್ದ ಶಾಂತಿ ಪಾಲನಾ ಸಭೆಯಲ್ಲಿ ವಿವಿಧ ಹಿಂದೂ ಸಂಘಟನೆಗಳು ಹಾಗೂ ಮುಸ್ಲಿಂ ಸಂಘಟನೆಗಳ ಮುಖಂಡರು ಹಾಗೂ ಸದಸ್ಯರು ಭಾಗವಹಿಸಿದ್ದರು. ಪಟ್ಟಣದಲ್ಲಿ ಶ್ರೀ ಹನುಮಾನ್ ಜಯಂತ್ಯೋತ್ಸವ ಪ್ರಥಮ ಬಾರಿಗೆ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಹೆಚ್ಚಿನ ಉತ್ಸಾಹ ಹಾಗೂ ನಿರೀಕ್ಷೆಗಳು ಇರುತ್ತದೆ. ಈ ಸನ್ನಿವೇಶವನ್ನು ದುರ್ಬಳಕೆ ಮಾಡಿಕೊಂಡು ಅಹಿತಕರ ಘಟನೆಗಳಿಗೆ ಕಾರಣವಾಗುವ ಕಿಡಿಗೇಡಿಗಳ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಲು ಮುಕ್ತ ಅವಕಾಶ ನೀಡಿ ಸಹಕರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜಿತಾ MS ಸಲಹೆ ನೀಡಿದರು. ಶಾಂತಿ ಪಾಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಹಬ್ಬಗಳ ಆಚರಣೆ ಸಂಭ್ರಮಾಚರಣೆ ಆಗಬೇಕು ಹೊರತು ಬಾಂಧವ್ಯದ ಸಂಬಂಧಗಳಿಗೆ ಧಕ್ಕೆಯಾಗದ ರೀತಿಯಲ್ಲಿ ನಡೆಯಬೇಕು. ಎರಡು ಸಮುದಾಯಗಳ ನಡುವೆ ಉತ್ಸಾಹ ಹೆಚ್ಚಿರುವ ಸಂದರ್ಭದಲ್ಲಿ ಕೆಲ ಸನ್ನಿವೇಶದಲ್ಲಿ ವಿಷಯಗಳು ತಾರಕಕ್ಕೆ ಹೋದಾಗ ಸ್ವಯಂ ಸೇವಕರು ಸೂಕ್ತ ಸಲಹೆ ನೀಡಿ ತಿಳಿಗೊಳಿಸಬೇಕು ಅಥವಾ ಪೊಲೀಸರಿಗೆ ತಿಳಿಸಬೇಕು. ಯಾವುದೇ ಕಾರಣಕ್ಕೂ ಅತಿರೇಕಕ್ಕೆ ಹೋಗದಂತೆ ಜಾಗ್ರತೆ ವಹಿಸಬೇಕೆಂದರು. ಮೊಬೈಲ್ನಲ್ಲಿ ಶಾಂತಿ, ಸುವ್ಯವಸ್ಥೆ ಅಥವಾ ಆಚರಣೆಗೆ ಧಕ್ಕೆಯಾಗುವ ರೀತಿಯಲ್ಲಿ ಯಾವುದೇ ರೀತಿಯ ಪೋಸ್ಟ್ ಕಂಡುಬಂದರೂ ಪೊಲೀಸರಿಗೆ ಮಾಹಿತಿ ನೀಡಿ ಎಂದು ತಿಳಿಸಿ, ಸ್ವಯಂ ಸೇವಕರನ್ನು ಗುರುತಿಸಲು ಬ್ಯಾಡ್ಜ್ ಅಥವಾ ಟಿ-ಶರ್ಟ್ ಧರಿಸಲು ಸಲಹೆ ನೀಡಿದರು. ಒಟ್ಟಿನಲ್ಲಿ ನಿಮ್ಮೂರಿನ ಇತಿಹಾಸದಲ್ಲಿ ಇಲ್ಲಿಯ ತನಕ ಯಾವುದೇ ಕೋಮುಗಲಭೆ ನಡೆಯದೇ ಇರುವುದು ನಿಮ್ಮಗಳ ಸಹಬಾಳ್ವೆಗೆ ಸಾಕ್ಷಿಯಾಗಿದ್ದು, ಇದೇ ರೀತಿ ಮುಂದಿನ ದಿನಗಳಲ್ಲೂ ಇರುವಂತೆ ಸಲಹೆ ನೀಡಿ ವೇದಿಕೆ ಕಾರ್ಯಕ್ರಮದಲ್ಲಿ ಗಣ್ಯರು ಪ್ರಚೋದನೆಗೆ ಒಳಗಾಗುವಂತೆ ಭಾಷಣ ಮಾಡದಂತೆ ನಿಗಾವಹಿಸಿ ಎಂದರು. ಬೆಳಗ್ಗೆ 9 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮುಂಭಾಗದಿಂದ ಪ್ರಾರಂಭವಾಗುವ ಶ್ರೀ ವೀರ ಹನುಮಾನ್ ಉತ್ಸವವು ಮಹಾತ್ಮ ಗಾಂಧಿ ವೃತ್ತ, ರಿವರ್ ಬ್ಯಾಂಕ್ ರಸ್ತೆ, ಚಾನ್ನಂಬಿಕಾ ವೃತ್ತದ ಮೂಲಕ ಪೇಟೆ ಮುಖ್ಯ ರಸ್ತೆಯಲ್ಲಿ ಸಾಗಿ ಡಾಕ್ಟರ್ ಅಂಬೇಡ್ಕರ್ ವೃತ್ತ, ಡಾಕ್ಟರ್ ಅಂಬೇಡ್ಕರ್ ನಗರದ ಮೂಲಕ ಡಿಪೋ ರಸ್ತೆ, ಹೌಸಿಂಗ್ ಬೋರ್ಡ್ ಮೂಲಕ ಸ್ವಸ್ಥಾನಕ್ಕೆ ಬರಲಿದೆ. ಶ್ರೀ ರಾಘವೇಂದ್ರ ಮಠದ ರಸ್ತೆಯಲ್ಲಿ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ ಎಂದು, ನಂತರ ವೇದಿಕೆ ಕಾರ್ಯಕ್ರಮ ಜರುಗಲಿದೆ ಎಂದು ಶ್ರೀ ಹನುಮಾನ್ ಜಯಂತಿ ಆಚರಣಾ ಸೇವಾ ಸಮಿತಿಯ ರಂಗನಾಥ್ ಹಾಗೂ ಅಮಿತ್ ಗೌಡ ಸಭೆಯಲ್ಲಿ ಮಾಹಿತಿ ನೀಡಿದರು. ಹೊಳೆನರಸೀಪುರ ವಿಭಾಗದ ಉಪ ಪೊಲೀಸ್ ಅಧೀಕ್ಷಕಿ ಶಾಲು IPS, ವೃತ್ತ ನಿರೀಕ್ಷಕ ಪ್ರದೀಪ್, ನಗರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಅಭಿಜಿತ್, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ HV ಸುರೇಶ್ ಕುಮಾರ್, ಮುಖಂಡರಾದ ಶಂಕರನಾರಾಯಣ ನೈತಾಳ್, ಕಿಶೋರ್, ಮುಸ್ಲಿಂ ಸಂಘಟನೆಯ ಇಲಿಯಾಸ್, ಮುಜಾಹಿದ್ ಪಾಷಾ ಅಭಿಪ್ರಾಯ ವ್ಯಕ್ತಪಡಿಸಿದರು. ಶ್ರೀ ಹನುಮಾನ್ ಜಯಂತಿ ಆಚರಣಾ ಸೇವಾ ಸಮಿತಿಯ ರಾಘವೇಂದ್ರ, ಪ್ರದೀಪ್, ಹೇಮಂತ್, ರಾಘವೇಂದ್ರ, ಕಟ್ಟೆಬಾಬು, ಗೋವಿಂದ, ಕಡುವಿನಕೋಟೆಯ ನಿದರ್ಶನ್, ದರ್ಶನ್ ಹಾಗೂ ಲೋಕೇಶ್, ಭರತ್, ದಯಾನಂದ, ಮನೋಹರ್, ಚೇತನ್ ಮೂಡಲೈಪೆ, ಅಭಿಲಾಷ್, ಶ್ರೀನಿವಾಸ್, ಗುಂಡ ಹಾಗೂ ಇತರರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಈಗ ಫಸ್ಟ್ ಟೈಮ್ ತಾವೆಲ್ಲ ಮಾಡ್ತಾ ಇದ್ದೀವಿ ಅಂತ ಇಲ್ವಾ? ಈಗ ಸ್ಟಾರ್ಟಿಂಗ್ ಫಸ್ಟ್ ಇಂಪ್ರೆಷನ್ ಇರಬೇಕು. ನಾಳೆ ತಾವೇನು ಹನುಮ ಜಯಂತಿ ನಾವೇನು ಆಚರಣೆ ಮಾಡಕ್ಕೆ ಹೊರಟಿದ್ದೀವಿ, ಅದ್ರ ಮೇಲೆ ಮುಂದಿನ ವರ್ಷದಲ್ಲಿ ಹನುಮ ಜಯಂತಿ ಹೇಗೆ ನಡೀತದೆ ಅಂತ ಒಂದು ಸ್ಟ್ಯಾಂಡರ್ಡ್ ಅನ್ನು ಸೆಟ್ ಮಾಡಿರ್ತೀವಿ. ಈಗಲೂ ನಮ್ಗೆ ಗೊತ್ತಿದ್ದಂಗೆ ಹಲವಾರು ವಿಷಯದಲ್ಲಿ ಹೊಳೆನರಸೀಪುರದಲ್ಲಿ ಯಾವುದೇ ರೀತಿ ಕೋಮುಗಲಭೆ ಆಗಿಲ್ಲ, ಯಾವುದೇ ರೀತಿ ಕಮ್ಯುನಲ್ ಡಿಸ್ಟರ್ಬೆನ್ಸ್ ಯಾವುದೇ ರೀತಿ ಆಗಿಲ್ಲ. ಕಾರಣ ಅಂದರೆ ಏನು ಜನ ಇದ್ರು ನೀವೆಲ್ಲರೂ ಅನ್ನ ತಿಂತಾರೆ ಇರ್ತೀವಿ, ಅದು ನಮ್ಗೇನು ಸಮಸ್ಯೆ ಇಲ್ಲ. ಆದರೆ ನಮ್ದು ಒಂದೇ ಒಂದು ರಿಕ್ವೆಸ್ಟ್ ಇದೆ, ತಾವೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂತ ನಮಗೆಲ್ಲ ಗೊತ್ತಿದೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇರ್ತದೆ ಹುಡುಗರಲ್ಲಿ ಇಲ್ವಾ? ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರ್ತಲ್ವಾ? ಅದು ರೆಡಿ ಮಾಡಬೇಕು, ಇದು ರೆಡಿ ಮಾಡಬೇಕು, ಎಲೆಕ್ಟ್ರಿಸಿಟಿ ರೆಡಿ ಮಾಡಬೇಕು, ಮತ್ತು ಮೈಕ್ ಸೆಟ್ DJ ಅಂತ ಸ್ವಲ್ಪ ಜೋರು ಮಾಡೋಕ್ಕೆ ಹೊರಡ್ತಾರೆ. ನಮಗೇನು ತೊಂದರೆ ಇಲ್ಲ, ಹಬ್ಬ ಚೆನ್ನಾಗಾಗಿ, ಅದ್ರಲ್ಲಿ ನಮ್ಗೆ ಎರಡನೇ ಮಾತಿಲ್ಲ. ಆದರೆ ಕೆಲವೊಂದು ಸಮಯದಲ್ಲಿ ಇದು ಯಾರು ಹುಡುಗರಿದ್ದಾರೋ ಅವ್ರು ಸ್ವಲ್ಪ ಜಾಸ್ತಿ ಮಾಡಕ್ಕೆ ಹೊರಡ್ತಾರೆ. ಕಾರಣ ಅವರು ಮಾಡಬೇಕು ಅಂತ ಉದ್ದೇಶದಲ್ಲಿ ಮಾಡೋಲ್ಲ, ಎಕ್ಸೈಟ್ಮೆಂಟ್ ಮತ್ತು ಅದು ಒಂದು ಉತ್ಸಾಹದಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ನಮ್ಮದು ವಿನಂತಿ ಏನಂದರೆ, ಈಗಾಗಲೇ ನಮ್ಮ ರಂಗನಾಥ್ ಸಾಹೇಬರು ಕೆಲವೊಬ್ರು 50 ವಾಲಂಟಿಯರ್ಸ್ ಅನ್ನು ಕೊಡ್ತೀನಿ ಅಂತ ಅಲ್ಲಿದ್ದಾರೆ. ಈ ವಾಲಂಟಿಯರ್ಸ್ ಇಟ್ಕೊಂಡ್ರೆ ತಾವು ತಮ್ಮನ್ನು ದಯವಿಟ್ಟು ಕಂಟ್ರೋಲ್ ಇರಲಿ. ಯಾವುದು ಸಮುದಾಯ ಇರಲಿ, ಈ ಸಮುದಾಯ ಆ ಸಮುದಾಯದ ಇರಲಿ, ಫಸ್ಟ್ ಟೈಮ್ ಆಗ್ತಾ ಇರುತ್ತೆ. 2 ಕಡೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ, 2 ಕಡೆನೂ ಎಕ್ಸೈಟ್ಮೆಂಟ್ ಜಾಸ್ತಿ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಏನು ವಾಲಂಟಿಯರ್ಸ್ ಇದ್ದಾರೋ ನಾವು ನಿಮಗೆ ಬಂದು ಹೇಳೋಕ್ಕಿಂತ ಹೆಚ್ಚಾಗಿ ನಿಮ್ಮವರೇ ಯಾರು ಹುಡುಗರು ವಾಲಂಟಿಯರ್ಸ್ ಇದ್ದಾರೋ ಅವ್ರನ್ನೂ ನಿಮ್ಮ ಹುಡುಗರಿಗೆ ಹೇಳಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಯಾವುದೆಲ್ಲ ಇಲ್ವಾ? ಪೊಲೀಸ್ನವರು ಬಂದು ಹೇಳೋದ್ರಿಂದ ಬದಲಾಗಿ ಯಾರು ನಿಮ್ಮ ವಾಲಂಟಿಯರ್ಸ್ ಇದ್ದಾರೋ ಅವ್ರ ಕಡೆಯಿಂದ ದಯವಿಟ್ಟು ಈ ಹುಡುಗರಿಗೆ ಅವ್ರಿಗೊಂದು ಸಂದೇಶ ಕೊಟ್ಟಿರಲಿ. ಒಂದು ಎರಡನೇದು, ಈಗಾಗಲೇ ನೀವೆಲ್ಲರೂ ನಾಡ ಡ್ರೈ
ಫ್ರೈಡೇ ಕೇಳಿದ್ದೀನಿ, ಅದನ್ನು ನಮಗೆ ಡಿ ಸಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಅವ್ರು ಆದೇಶ ಮಾಡ್ತಾರೆ. ಮೂರನೇದು, ಈಗ ಹೆಣ್ಮಕ್ಳು ನಾವೇನು ಫಸ್ಟ್ ಟೈಮ್ ನೋಡ್ತೀವಿ ಅಂತಂದ್ರೆ, ಏನಾದ್ರು ಒಂದು ಫಂಕ್ಷನ್ ಫಸ್ಟ್ ಟೈಮ್ ಆಗ್ತಾ ಇರುವಾಗ ಮನೆಗೆ ಹೆಣ್ಮಕ್ಳಿಗೆ ಜೋರು ಜಾಸ್ತಿ ಇರ್ತದೆ. ಕಾರಣ ಏನ್ ನಡೀತಾ ಇದೆ ಅಂತ ಅವ್ರು ನೋಡ್ಬೇಕಲ್ವಾ, ಕರೆಕ್ಟ್? ಆ ನಿಟ್ಟಿನಲ್ಲಿ ಅವ್ರು ಭಾಗವಹಿಸ್ತಾರೆ, ಹೆಚ್ಚಿನ ಸಂಖ್ಯೆ ಭಾಗವಹಿಸ್ತಾರಲ್ವಾ. ಎಸ್. ಸೊ ಇದಕ್ಕೆ ನಮ್ಗೆ ಏನು ವಾಲಂಟಿಯರ್ಸ್ ಕೊಡ್ತೀವಿ ಅದ್ರಲ್ಲಿ ಸ್ವಲ್ಪ ಹೆಣ್ಮಕ್ಳು ಇರ್ತೀವಿ, ಸ್ವಲ್ಪ ಅದು ನಮ್ಗೆ ಅನುಕೂಲ ಆಗುತ್ತೆ. ಬಿಕಾಸ್ ಹೆಣ್ಮಕ್ಳಿಗೆ ರಕ್ಷಣೆ ಏನಿರ್ತದೆ, ಬೆಳಿಗ್ಗೆ ಮಾಡೋ ಟೈಮಿಗೆ ನಮ್ಗೇನು ಸಮಸ್ಯೆ ಇಲ್ಲ ಅಂತ ಅನ್ಕೊಳ್ತೀವಿ. ಬೆಳಿಗ್ಗೆ ತಾವೆಲ್ಲ 9 ಗಂಟೆಗೆ ಮಾಡಿ ಸುಮಾರು 2 ಗಂಟೆ ಸಮಯದಲ್ಲಿ ಏನು ಸ್ಟೇಜ್ ಫಂಕ್ಷನ್ ಇರ್ತೀರಾ ಅಲ್ಲಿ ಕಲ್ತಿರ್ತೀರಾ ಅಲ್ವಾ. ಎಸ್, ಆ ಸಮಯದಲ್ಲಿ ಸ್ವಲ್ಪ ವಿಮೆನ್ ವಾಲಂಟಿಯರ್ಸ್ ಇರಲಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಮತ್ತೆ ಏನು ವಾಲಂಟಿಯರ್ಸ್ ಇದ್ದಾರೆ ಅವ್ರಿಗೊಂದು ಟೀ ಶರ್ಟ್ ಒಂದು ಬ್ಯಾಜ್ನ ಮಾಡ್ಕೊಡ್ತೀನಿ. ನಾನು ಯಾವಾಗಲೂ ಒಂದು ಪ್ರಿನ್ಸಿಪಲಲ್ಲಿ ನಾನು ಫಾಲೋ ಮಾಡ್ತೀನಿ, ಹಬ್ಬ ಚೆನ್ನಾಗಾಗಬೇಕು, ಅದೇ ನಮ್ಗೆ ಗ್ಯಾರಂಟಿ ಮಾಡಿಲ್ಲ. ಆದರೆ ಕೆಲವೊಬ್ರು ಕಿಡಿಗಿಡಿಗಳು ಏನಿರ್ತಾರೆ, ಯಾರು ಪ್ರಾಬ್ಲಮ್ ಮಾಡಬೇಕು ಅಂತ ಬರ್ತಾರೋ ಅವ್ರನ್ನ ಕಂಟ್ರೋಲ್ ಮಾಡೋದು ನಮ್ಮದೇ ಕೆಲಸ ಆಗ್ತದೆ, ನಮ್ಮ ಕಡೆಯನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ನಾವೇನಾದ್ರು ಕ್ರಮ ಕೈಗೊಂಡ್ರೆ ದಯವಿಟ್ಟು ನಮಗೆ ಅವಕಾಶ ಕೊಡ್ತೀರಾ? ಬ್ಯಾಂಕ್ ಏನಾದ್ರು ದಾರಿ ಕೊಟ್ಟು ಮೀರಿ ಹೋಗುವಾಗ ಯಾವ ಸಮುದಾಯ ಆಗಲಿ ನಮಗೆ ಸ್ವಲ್ಪ ಫ್ರೀ ಹ್ಯಾಂಡ್ ಬೇಕು, ಅವರನ್ನು ಕಂಟ್ರೋಲ್ ಮಾಡೋದು ಕೊಡ್ತೀರಾ? ಹಬ್ಬ ಬರೋಕ್ಕೆ ನಾವೇನು ಅಡ್ಡ ತಪ್ಪಲ್ಲ. ಆದ್ರೆ ಕೆಲವೊಂದು ಸಮಯದಲ್ಲಿ ಯಾರಾದ್ರೂ ಗಲಾಟೆ ಮಾಡ್ತಾರೆ ಇಲ್ಲ ಏನಾದ್ರು ಸಾಧ್ಯತೆ ಇದ್ದ ನಿಟ್ಟಿನಲ್ಲಿ ನಾವೇನಾದ್ರು ಕ್ರಮ ಕೊಟ್ಕೊಂಡ್ರೆ ದಯವಿಟ್ಟು ನಮಗೆ ಅದು ಸ್ವಲ್ಪ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟು ತಾವು ಮಾಡ್ಕೊಳ್ಳಿ. ನಾವು ಹಬ್ಬಗೆ ಯಾವಾಗಲೂ ಅಡ್ಡ ಮಾಡೋದಿಲ್ಲ, ಆಚರಣೆಗೆ ಅಡ್ಡ ಮಾಡ್ತಿಲ್ಲ. ಅದೇ ರೀತಿಯಲ್ಲಿ ಏನಾಗುತ್ತೆ, ಈಗ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿದೆ. ಯಾರಾದ್ರೂ ಒಬ್ರು ಇಬ್ಬರು ಬೇಕಿಲ್ಲದ ಮೆಸೇಜ್ ಸೋಷಿಯಲ್ ಮೀಡಿಯಾ ಹಾಕಿದ್ರೆ ಆ ವಿಷಯದಲ್ಲಿ ದಯವಿಟ್ಟು ನಮ್ಗೆ ಗಮನ ತಂದುಕೊಡಿ, ನಾವು ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ. ದಯವಿಟ್ಟು ಅದ್ರ ಬಗ್ಗೆ ನೀವೇನಾದರೂ ಕ್ರಮ ಕೈಗೊಳ್ಳೋಕೆ ಹೋಗ್ಬೇಕು. ಸೋಷಿಯಲ್ ಮೀಡಿಯಾ ಮಾಡಲಿಕ್ಕೆ ಅಂತ ಹೇಳಿದೀನಿ. ಬೇರೆ ಊರು ನಾವು ಸ್ಥಳೀಯರು ಇಲ್ಲದೆ ಬಿಟ್ಟರು ಬೇರೆ ಊರಿನವರು ಇಲ್ಲ ಬೇರೆಯವ್ರು ಯಾರಾದರೂ ಬೇಕಿಲ್ಲದ ಮೆಸೇಜ್ ಸೋಷಿಯಲ್ ಮೀಡಿಯಾ ಹಾಕಿದರೆ ದಯವಿಟ್ಟು ಅದಕ್ಕೆ ನೀವು ಕಿವಿ ಕೊಡಬೇಡಿ. ಅದ್ರ ಬಗ್ಗೆ ಕ್ರಮ ಕೈಗೊಂಡು ನಮ್ಮ ಕೆಲಸ ಇರ್ತದೆ. ಇದೆಲ್ಲ ಮುಂದಿನ ಎಚ್ಚರಿಕೆ ಮಾಡಿ ಅಂತ. ಅದೇ ರೀತಿಯಲ್ಲಿ ಹಲವಾರು ಬ್ಯಾನರ್ಸ್ ಹಾಕ್ಕೊಂಡಿರ್ತೀರಲ್ವಾ, ಮಾತಾಡ್ತಾ ಆಯ್ತು. ಆ ಬ್ಯಾನರ್ ಸರಿಯಾಗಿ ನಮ್ಮ ವಾಲಂಟಿಯರ್ಸ್ ಇಟ್ಕೊಂಡೆ ಸ್ವಲ್ಪ ಕರೆಕ್ಟಾಗಿ ಅದನ್ನು ಇದು ಮಾಡ್ಕೊಳ್ಳಿ, ಕರೆಕ್ಟಾಗಿ ನಿಮ್ಮವರು ಚೆಕ್ ಮಾಡ್ಕೊಳ್ಳಿ. ಬ್ಯಾನರ್ಸ್ ಬರ್ಲಿಕ್ಕೆ ಸರಿ ರೀತಿಯಲ್ಲಿ ಪುರಸಭೆಯಿಂದ ಪರ್ಮಿಷನ್ ಪುರಸಭೆಯಿಂದ ಪರ್ಮಿಷನ್ ತಗೊಂಡು ಸರಿ ರೀತಿಯಲ್ಲಿ ಕೊಟ್ಟಿಲ್ಲ, ನೀವೇ ಮಾಡ್ಕೊಳ್ತೀರಾ ಅಂತ ಮಾಡ್ಕೊಳ್ತೀರಲ್ವಾ? ಸೊ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಆ ನಿರ್ಧಾರ ತಗೊಂಡಿರೋದು. ಸೊ ನಿಮ್ಗೆಲ್ಲ ಒಳ್ಳೇದಾಗಲಿ, ಹಬ್ಬ ಜಯಂತಿ ಇಲ್ಲಿ ಮತ್ತೆ ಬೇರೆ ಎಲ್ಲ ಒಳ್ಳೇದಾಗಲಿ ಅಂತ ಆಯೋಜನೆ ಮಾಡಿದ್ದ ಆ ಸಭೆಗೆ ಆಗಮಿಸತಕ್ಕಂಥ ನಮ್ಮ ಎಸ್ ಪಿ ಅವರಿಗೆ ಸ್ವಾಗತವನ್ನು ಬಯಸಿದ್ದೇನೆ. ಅದರಲ್ಲಿ ನಮ್ಮ DSP ಶಾಂತಕರವರು ಸಹ ಸ್ವಾಗತವನ್ನು ಬಯಸಿದ್ದೇನೆ. ನಾವು ಒಂದು ಇಲ್ಲಿ 2-3 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಮೇಲಧಿಕಾರಿಗಳು ಯಾವಾಗ ಹಿಂದೂ ಮುಸ್ಲಿಂ ಬೇರೆ ಕಡೆ ಗಲಾಟೆ ಆದಾಗ ನಮ್ದು ಅಲರ್ಟ್ ಮಾಡಿದಾಗ ಇಲ್ಲ ಮೇಡಮ್, ನಾವು ಇಲ್ಲಿ ಭಾಳ ಅಂತರ್ಗತಕ್ಕೆ ಜನ ನಡ್ಕೊಳ್ತಾ ಇದ್ದಾರೆ, ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಆಗೋದಿಲ್ಲ, ನಾವು ಹ್ಯಾಂಡಲ್ ಮಾಡ್ತೀವಿ ಅಂತ ಭಾಳ ಪರವಾಗಿ ಭರವಸೆ ಕೊಟ್ಟಿದ್ದೀನಿ. ಮತ್ತೆ ಗಣೇಶೋತ್ಸವ ಸಂದರ್ಭದಲ್ಲೂ ಸಹ ಪ್ರೊಸೆಷನ್ಗಳೆಲ್ಲ ಹೋದಾಗ ನಮ್ಮ ಮುಸ್ಲಿಂ ಬಾಂಧವರು ನಮ್ಮ ಹಿಂದೂಗಳಿಗೆ ಭಾಳಷ್ಟು ಹಣ್ಣು, ಜ್ಯೂಸ್ಗಳು, ಚಾಕ್ಲೇಟ್ಗಳು ಎಲ್ಲವನ್ನ ಹಂಚಿ ಒಂದು ಸೌಹಾರ್ದತೆಯಿಂದ ಬೆರೆದಿರ್ತಕ್ಕಂಥ ನಾವು ನೋಡಿದ್ದೀವಿ. ಮತ್ತು ಹಿಂದೂಗಳು ಸಹ ಮುಸಲ್ಮಾನರ ಹಬ್ಬದಲ್ಲಿ ರಂಜಾನ್ ಇರ್ಬೋದು, ಎಲ್ಲ ಹಬ್ಬಗಳಲ್ಲೂ ಸಹ ಅವರು ಸಹ ಅವರುಗಳಿಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದ್ದೀವಿ. ದಯವಿಟ್ಟು ಈ ವರ್ಷ ಫಸ್ಟ್ ಪ್ರಾರಂಭ ಆಗಿದೆ. ನೀವೆಲ್ಲ ನಮ್ಮ ಉದ್ದೇಶ ಇಷ್ಟೇ, ನೀವೆಲ್ಲ ಹಣದ ಹಬ್ಬಗಳು ಸಂತೋಷಕ್ಕೋಸ್ಕರ ಹಬ್ಬಗಳನ್ನ ಆಚರಣೆ ಮಾಡಬೇಕು. ಗಲಾಟೆ ಮಾಡೋದಕ್ಕೆ, ಮತ್ತೆ ಪೊಲೀಸ್ ಕೇಸ್ ಹಾಕ್ಸ್ಕೊಳ್ಳೋದಕ್ಕೆ, ಸ್ಟೇಷನ್ ಕಟ್ಟೋದಕ್ಕೆ, ಕೋರ್ಟ್ ಹೋಗೋದಕ್ಕೆ ಯಾವ ಹಬ್ಬಗಳನ್ನ ಮಾಡಬಾರ್ದು. ನಮ್ಮ ಒಂದು ಸಂತೋಷ, ಅದರಿಂದ ಎಲ್ಲರೂ ಭಾಗವಹಿಸಿದವರಿಗೆ ಒಳ್ಳೆಯದರ ಕೋಮು ಸೌಹಾರ್ದ ವಿಚಾರ ಬಂದಾಗ ಯಾವುದೇ ಧಕ್ಕೆ ಆಗದಂಗೆ ಅಣ್ಣ ತಂದಿರ್ತಾರೆ ನಡ್ಕೊಂಡು ಹೋಗಿರ್ತಕ್ಕಂಥದ್ದು ನಮ್ಮ ಗಮನದಲ್ಲಿದೆ. ನಮ್ಮ ಪೊಲೀಸ್ ರೆಕಾರ್ಡಲ್ಲೂ ಸಹ ಹಿಂದೂ ಮುಸ್ಲಿಂ ಗಲಾಟೆ ಒಳ್ಳೆಯದರ ಹಾಗೇ ಇಲ್ಲ ಇದ್ದವರಿಗೆ, ಅದು ನಾವು ನಮ್ಮ ರೆಕಾರ್ಡಲ್ಲಿದೆ. ಅದರಿಂದ ಈ ಪರಂಪರೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ನಾವು ಅಧಿಕಾರಿಗಳು ಗೊತ್ತಿರ್ತೀವಿ, ನಾಳೆ ಹೋಗ್ತೀವಿ, ಆದರೆ ನೀವುಗಳು ಮಾತ್ರ ತುಂಬಾ ಇಲ್ಲೇ ಜೀವನ ಮಾಡ್ತಕ್ಕಂಥ ಜನ, ಯಾವುದೇ ಸಂಘರ್ಷಗಳು